ನಮಸ್ಕಾರ ಗೆಳೆಯರೆ, ತಮಗೆಲ್ರಿಗೂ ಪ್ರಚಾ ಇನ್ಫೋ ಚಾನೆಲ್ಗೆ ಸ್ವಾಗತ. ಸೊ ಗೆಳೆಯರೆ, ಪಾಕಿಸ್ತಾನವು ಎಲ್ಲ ಕಡೆಯಿಂದ ಸುತ್ತುವರೆದಿದೆ. ದೇಶದೊಳಗೆ ಭಯೋತ್ಪಾದಕರ ದಾಳಿ, ಗಡಿಯಲ್ಲಿ ತಾಲಿಬಾನ್ ಜೊತೆ ವಿವಾದ ಹಾಗೂ ಇಲ್ಲಿ ಭಾರತದ ಭಯ. ಹೌದು ಗೆಳೆಯರೆ, ಪಾಕಿಸ್ತಾನ ಭಾರತದಿಂದ ಭಯಭೀತಗೊಂಡಿದೆ. ಇದಕ್ಕೆ ಕಾರಣ ಭಾರತದ ಅಗ್ನಿ-5 ಮಿಸೈಲ್. ಇತ್ತೀಚೆಗೆ ಭಾರತವು ಇದರ ಒಂದು ಯಶಸ್ವಿ ಪರೀಕ್ಷೆ ಮಾಡಿದ್ದು ನಿಮ್ಗೆಲ್ರಿಗೂ ಗೊತ್ತೇ ಇದೆ. ಈ ಬಾರಿ ಭಾರತವು ಅಗ್ನಿ-5 ಮಿಸೈಲಲ್ಲಿ MIRV ಟೆಕ್ನಾಲಜಿಯನ್ನು ಬಳಸಿದೆ. ಅಂದರೆ ಈ ಮಿಸೈಲ್ನ ಮೇಲೆ ಕೇವಲ ಒಂದು ಆಯುಧವನ್ನು ಅಳವಡಿಸುವುದಲ್ಲದೆ ಇದರ ಮೇಲೆ 3 ಅಥವಾ ಹೆಚ್ಚು ಆಯುಧಗಳನ್ನು ಸಹ ಸ್ಥಾಪಿಸಬಹುದು. ಅಂದರೆ ಒಂದೇ ಮಿಸೈಲಿಂದ ಬಹಳಷ್ಟು ಗುರಿಗಳನ್ನು ಇಡಬಹುದು. ಈ ಮಿಸೈಲ್ನ ಯಶಸ್ವಿ ಪರೀಕ್ಷೆಯ ಮೂಲಕ ಭಾರತ ತನ್ನ ಪರಮಾಣು ಶಸ್ತ್ರಾಸ್ತ್ರ ಸಂಗ್ರಹವನ್ನು ಹೆಚ್ಚಿಸುತ್ತಿದೆ ಅನ್ನೋದರ ಬಗ್ಗೆ ಪಾಕಿಸ್ತಾನ ಆತಂಕ ವ್ಯಕ್ತಪಡಿಸಿದೆ. ಇಸ್ಲಾಮಾಬಾದ್ನ ಸ್ಟ್ರಾಟಜಿಕ್ ಮಿಷನ್ ಇನ್ಸ್ಟಿಟ್ಯೂಟ್ ರಿಸರ್ಚ್ ಆಫೀಸರ್ ಹಮ್ದಾನ್ ಖಾನ್ ಈ ಆತಂಕವನ್ನು ವ್ಯಕ್ತಪಡಿಸಿದ್ದಾರೆ. ಪಾಕಿಸ್ತಾನದ ಸುದ್ದಿ ವೆಬ್ಸೈಟ್ ವಿ ನ್ಯೂಸ್ನಲ್ಲಿ ಆರ್ಟಿಕಲ್ ಅನ್ನು ಬರೆಯುವ ಮೂಲಕ ಹಮ್ದಾನ್ ಭಾರತದ ಬೆಳೆಯುತ್ತಿರುವ ಶಕ್ತಿಯ ಬಗ್ಗೆ ಕಳವಳ ವ್ಯಕ್ತಪಡಿಸಿದ್ದಾರೆ. ಮಾರ್ಚ್ 11, 2024ರಂದು ಭಾರತದ ರಕ್ಷಣಾ ಸಂಶೋಧನೆ ಮತ್ತು ಅಭಿವೃದ್ಧಿ ಸಂಸ್ಥೆ DRDO ಲಾಂಗ್ ರೇಂಜ್ ಬ್ಯಾಲಿಸ್ಟಿಕ್ ಮಿಸೈಲ್ ಅಗ್ನಿ-5 ಅನ್ನ ಯಶಸ್ವಿಯಾಗಿ ಪರೀಕ್ಷಿಸಿದೆ ಅನ್ನೋದನ್ನು ಹಮ್ದಾನ್ ಇದರಲ್ಲಿ ಬರೆದಿದ್ದಾರೆ. ಇದು 3 ಹಂತದ ಸಾಲಿಡ್ ಫ್ಯೂಯಲ್ ಇರುವ ಪರಮಾಣು ಶಸ್ತ್ರಾಸ್ತ್ರ ಕ್ಷಿಪಣಿಯಾಗಿದೆ. ಇದರ ವ್ಯಾಪ್ತಿಯು 7,000 ಕಿಲೋಮೀಟರ್ಗಳಿಗಿಂತ ಹೆಚ್ಚು. 2012ರಿಂದ ಈಗಿನವರೆಗೆ ಈ ಕ್ಷಿಪಣಿಯ 10ನೇ ಪರೀಕ್ಷೆ ಇದಾಗಿದೆ. ಈ ಕ್ಷಿಪಣಿಯನ್ನು ಡಿಸೆಂಬರ್ 2022ರಂದು ರಾತ್ರಿಯಲ್ಲಿ ಪರೀಕ್ಷಿಸಲಾಯಿತು. ಇತ್ತೀಚಿನ ಪರೀಕ್ಷೆಯಲ್ಲಿ ಇದರಲ್ಲಿ ಮಲ್ಟಿಪಲ್ ಇಂಡಿಪೆಂಡೆಂಟ್ಲಿ ಟಾರ್ಗೆಟೇಬಲ್ ರೀ ಎಂಟ್ರಿ ವೆಹಿಕಲ್ ಅಂದರೆ MIRV ಟೆಕ್ನಾಲಜಿಯನ್ನು ಬಳಸಲಾಗಿದೆ. ಹಲವು ವರ್ಷಗಳಿಂದ ಭಾರತವು ಈ ಟೆಕ್ನಾಲಜಿ ಮೇಲೆ ಕೆಲಸ ಮಾಡುತ್ತಿದೆ. ಈ ಹಿಂದೆಯೂ ಭಾರತ ಮೀಡಿಯಂ ರೇಂಜ್ ಬ್ಯಾಲಿಸ್ಟಿಕ್ ಮಿಸೈಲ್ಗಳಲ್ಲಿ ಈ ಟೆಕ್ನಾಲಜಿಯನ್ನು ಬಳಸಿತು ಅಂತ ಹಮ್ದಾನ್ ಅವರು ಬರೆದಿದ್ದಾರೆ. ಹಾಗೂ ಈ ಹಮ್ದಾನ್ ಅವರು ಚೀನಾದ ಬೆದರಿಕೆಯನ್ನು ಗಮನದಲ್ಲಿಟ್ಟುಕೊಂಡು ಭಾರತವು ಅಗ್ನಿ-5 ಮಿಸೈಲ್ ಅನ್ನು ಅಭಿವೃದ್ಧಿಪಡಿಸಿದೆ ಅಂತ ಬರೆದಿದ್ದಾರೆ. ಯಾಕಂದ್ರೆ ಚೀನಾ ತನ್ನ ಪರಮಾಣು ಶಸ್ತ್ರಾಸ್ತ್ರಗಳ ಮೇಲೆ ನಿರಂತರವಾಗಿ ಕೆಲಸ ಮಾಡುತ್ತಿದೆ. ಆದ್ದರಿಂದ ಭಾರತಕ್ಕೆ ಸುರಕ್ಷಿತವಾಗಿರಲು ಈ ಮಿಸೈಲ್ ಅನ್ನು ತಯಾರಿಸುವುದು ಅನಿವಾರ್ಯವಾಗಿತ್ತು. ಆದರೆ ಈಗ ನಾವು MIRV ಟೆಕ್ನಾಲಜಿ ಬಗ್ಗೆ ಮಾತಾಡುವುದಾದರೆ ಇದು ಭಾರತದ ಇತರೆ ಮಿಸೈಲ್ಗಳನ್ನು ಸಹ ಶಕ್ತಿಯುತವಾಗಿಸುತ್ತದೆ. ಭೂಮಿಯಿಂದ ಉಡಾವಣೆಯಾಗುವ ಅಗ್ನಿ-5 ಮತ್ತು ಅಗ್ನಿ-P ಮಿಸೈಲ್, ಸಬ್ಮರೀನ್ನಿಂದ ಉಡಾವಣೆಯಾಗುವ K4 ಮತ್ತು K15 ಮಿಸೈಲಲ್ಲಿ ಈ ಟೆಕ್ನಾಲಜಿಯನ್ನು ಬಳಸಿದರೆ ಆಗ ಭಾರತದ ಶಕ್ತಿ ಮತ್ತಷ್ಟು ಹೆಚ್ಚಾಗ್ತದೆ. ಭಾರತೀಯ ಮಿಸೈಲಲ್ಲಿ MIRV ಟೆಕ್ನಾಲಜಿ ಮೂಲಕ ಒಂದೇ ಬಾರಿಗೆ ಎಷ್ಟು ಪರಮಾಣು ಶಸ್ತ್ರಾಸ್ತ್ರಗಳನ್ನು ಹಾರಿಸಬಹುದು ಅನ್ನೋದು ಇನ್ನೂ ಗೊತ್ತಾಗಿಲ್ಲ. ಇದರಿಂದ ಪಾಕಿಸ್ತಾನಕ್ಕೆ ಭಯ ಏನಿದೆ ಅಂದರೆ ಈ ಮಿಸೈಲ್ಗಳ ಮೇಲೆ ಬಹಳಷ್ಟು ಶಸ್ತ್ರಾಸ್ತ್ರಗಳನ್ನು ಅಳವಡಿಸುವುದಕ್ಕಾಗಿ ಭಾರತವು ತನ್ನ ಪರಮಾಣು ಶಸ್ತ್ರಾಸ್ತ್ರಗಳ ಸಂಗ್ರಹವನ್ನು ಹೆಚ್ಚಿಸಬಹುದು. ಸೊ ಪ್ರಸ್ತುತ ಭಾರತದ ಹತ್ತಿರ 170 ಅಣ್ವಸ್ತ್ರಗಳಿವೆ. ಈಗ ಅದನ್ನು ಹೆಚ್ಚಿಸಿ 250ರಿಂದ 300ಕ್ಕೆ ಮಾಡಬೇಕು. ಇದರಿಂದ ಭಾರತ ತನ್ನ ಪರಮಾಣು ಶಸ್ತ್ರಾಸ್ತ್ರಗಳ ಸಂಖ್ಯೆಯನ್ನು ಹೆಚ್ಚಿಸುವ ಸಾಧ್ಯತೆ ಇದೆ. ಯಾಕಂದರೆ ಈ ಶಸ್ತ್ರಾಸ್ತ್ರಗಳನ್ನು MIRV ತಂತ್ರಜ್ಞಾನದಲ್ಲಿ ಅಳವಡಿಸಬೇಕಾಗ್ತದೆ. ಈಗ ಪಾಕಿಸ್ತಾನದ ಪ್ರಕಾರ ಭಾರತವು ಅಗ್ನಿ-ಪ್ರೈಮ್ ಮಿಸೈಲ್ ಅನ್ನು ಹೊಂದಿದೆ. ಇದು MIRV ಟೆಕ್ನಾಲಜಿಯನ್ನು ಹೊಂದಿದ ಮೀಡಿಯಂ ರೇಂಜ್ನ ಬ್ಯಾಲಿಸ್ಟಿಕ್ ಮಿಸೈಲ್ ಆಗಿದೆ. ಇದಷ್ಟೇ ಅಲ್ಲದೆ K15 ಮತ್ತು K4 ಮಿಸೈಲಲ್ಲೂ ಈ ತಂತ್ರಜ್ಞಾನವನ್ನೇ ಅಳವಡಿಸಲಾಗಿರುವಂತಹದ್ದಾಗಿದೆ. ಅಂದರೆ ಭಾರತಕ್ಕೆ ಪಾಕಿಸ್ತಾನದ ಬಗ್ಗೆ ಹೆಚ್ಚು ಚಿಂತೆ ಮಾಡುವ ಅಗತ್ಯವಿಲ್ಲ. ಆದರೆ ಸದ್ಯಕ್ಕೆ ಭಾರತದ ಶಕ್ತಿಯಂತೂ ಹೆಚ್ಚಾಗುತ್ತಿದೆ, ತನ್ನ ಕೌಂಟರ್ ಫೋರ್ಸ್ ಅನ್ನು ಬಲಪಡಿಸುತ್ತಿದೆ. ಸೊ ಪಾಕಿಸ್ತಾನದ ಈ ಭಯವನ್ನು ಭಾರತವು ಬಹಳ ಚೆನ್ನಾಗಿ ಅರ್ಥ ಮಾಡಿಕೊಂಡಿದೆ. ಹಾಗೂ ಪಾಕಿಸ್ತಾನ ಹೀಗೆ ಭಯಭೀತವಾಗಿರಲಿ ಅಂತ ಭಾರತವು ತನ್ನ ಶಸ್ತ್ರಾಸ್ತ್ರಗಳನ್ನು ನಿರಂತರವಾಗಿ ಮತ್ತಷ್ಟು ಹೆಚ್ಚಿಸುತ್ತಿದೆ. ಸೊ ಗೆಳೆಯರೇ, ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಈ ಮಾಹಿತಿ ಇಷ್ಟವಾದರೆ ಲೈಕ್ ಮತ್ತು ಶೇರ್ ಮಾಡಿ. ನಮಸ್ಕಾರ.